ಎಸ್ ಅನಿಲ ನಿಕ್ಷೇಪಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ವಿ. ಅದನ್ನೇ ನೋಡೋಣ. ನೋಡಿ, ಯುದ್ಧದಿಂದ ತೈಲ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಬಹುದು ಅಂತ. ಇರಾನ್ ಇಸ್ರೇಲ್ ಯುದ್ಧದಿಂದ ಕರ್ನಾಟಕದಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ. ಆದ್ರೆ ನಮಗೂ, ನಮ್ಮ ರಾಜ್ಯಕ್ಕೂ ಕೂಡ ಅದರ ಪರಿಣಾಮ ಬೀರುತ್ತೆ. ರಾಜ್ಯದಲ್ಲಿ ಅಡುಗೆ ಎಣ್ಣೆ ಬೆಲೆ ಏಕಾಏಕಿ ಏರಿಕೆ. ಶನಿವಾರದಿಂದ ಎಲ್ಲ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದೆ. ಅಡುಗೆ ಎಣ್ಣೆ ಪ್ರತಿ ಲೀಟರ್ಗೆ 3 ರಿಂದ 4 ರೂಪಾಯಿ ತನಕ ಹೆಚ್ಚಳ ಆಗಿದೆ. ಯುದ್ಧ ಮುಂದುವರೆದ್ರೆ 3 ರಿಂದ 4 ಇರುವಂತದ್ದು ಈಗ ಶೇಕಡ 30 ರಿಂದ 40ರಷ್ಟು ಹೆಚ್ಚಳ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಇರಾನ್ನ ತೈಲ ನೆಲೆ ಮೇಲೆ ಅಟ್ಯಾಕ್ ಮಾಡಿದೆ ಇಸ್ರೇಲ್. ಬಹುತೇಕ ಇರಾನ್ನಿಂದ ಈ ತೈಲ ರಫ್ತಾಗ್ತಾ ಇತ್ತು. ಈಗ ಯುದ್ಧದ ಸನ್ನಿವೇಶದಿಂದ ತೈಲ ರಫ್ತು ಸ್ಥಗಿತ ಆಗಿದೆ. ಸೊ ಅದನ್ನೇ ಹೇಳಿದ್ದು, 2 ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ ಅಂದ್ರೆ ಅದು ಕೇವಲ ಅಲ್ಲಿಗೆ ಮಾತ್ರ ಸೀಮಿತ ಆಗಿರಲ್ಲ. ಆರ್ಥಿಕ ಒಂದು ನಷ್ಟವನ್ನ ಅಥವಾ ಈ ಆರ್ಥಿಕ ಯುದ್ಧ ಅಂತ ಕರಿಬಹುದು ಇದನ್ನ. ಯಾವ ನೋವಾದ್ರೂ ಯಾವ ಸಂಕಷ್ಟವನ್ನಾದ್ರೂ ತಡ್ಕೋಬಹುದು, ಬಟ್ ಆರ್ಥಿಕ ನಷ್ಟ ಆಗ್ಬಿಟ್ರೆ ಭಾರಿ ಕಷ್ಟ, ಕುಗ್ಗೋಗ್ಬಿಡುತ್ತವೆ. ಜಾಗತಿಕ ಮಟ್ಟದಲ್ಲಿ ನಾವಿಲ್ಲ ಇದೆಲ್ಲವನ್ನ ಎದುರಿಸಬೇಕಾಗುತ್ತೆ. ಇದೀಗ ವಿಶ್ವದ ಅತಿ ದೊಡ್ಡ ಅನಿಲ ಕೇಂದ್ರ ಅಂತ ಕರೆಸ್ಕೊಳ್ತಾ ಇತ್ತು ಇರಾನ್ನ ದಕ್ಷಿಣ ಪಾರ್ಸ್ ಅನಿಲ ನಿಕ್ಷೇಪ ಮತ್ತು ಸಂಸ್ಕರಣಾ ಘಟಕ. ಇದ್ರ ಮೇಲೆ ಇಸ್ರೇಲ್ ಈಗ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ. ಪರಿಣಾಮವಾಗಿ ಏನಾಗಿದೆ, ಉತ್ಪಾದನೆ ಭಾಗಶಃ ಸಂಪೂರ್ಣವಾಗಿ ನಿಂತು ಹೋಗ್ಬಿಟ್ಟಿದೆ. ಈಗ ಇರಾನ್ನಲ್ಲಿ ಸಂಪೂರ್ಣವಾಗಿ ನಿಂತೋಗಿದೆ. ಇದು ಏನಾಗುತ್ತೆ, ಈಗ ಜಾಗತಿಕ ಅನಿಲ ಪೂರೈಕೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ನಮ್ಮ ರಾಜ್ಯವು ಕೂಡ ಅದಕ್ಕೆ ಸೇರುತ್ತೆ. ನಮ್ಮ ದೇಶದಲ್ಲಿ ರಾಜ್ಯಕ್ಕೂ ಕೂಡ ಅದು ಅನ್ವಯ ಆಗುತ್ತೆ. ಆಲ್ರೆಡಿ ನೋಡಿ, ಕಳೆದ 2 ದಿನ, ಈಗ ಶುಕ್ರವಾರ ಅಲ್ವಾ ಈ ಯುದ್ಧ ಆರಂಭ ಆಗಿದ್ದು, ಶನಿವಾರದಿಂದಲೇ ಈ ಅಡುಗೆ ಎಣ್ಣೆ ಬಳಸ್ತೀವಲ್ಲ ಅದರಲ್ಲಿ ರೇಟ್ ಜಾಸ್ತಿ ಆಗ್ತದೆ. ಇದು ಹೀಗೆ ಹೆಚ್ಚಾಗ್ತಾ ಹೋಗುತ್ತೆ. ಪೆಟ್ರೋಲ್ ಡೀಸೆಲ್ ಹೆಚ್ಚಾಗ್ಬೋದು. ಇವೆಲ್ಲವೂ ಒಂದಕ್ಕೊಂದು ಲಿಂಕ್. ಇದು ಒಂದ್ ಕಡೆ ಇರಾನ್ ಇಸ್ರೇಲ್ ಯುದ್ಧದ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಮಿಸೈಲ್ಗಳ ಸುರಿಮಳೆಯೇ ಆಗ್ತಾ ಇದೆ. 2 ಕಡೆಯಿಂದ ಡ್ರೋನ್ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಮತ್ತೊಂದ್ ಕಡೆ ಜನ ಜೀವವನ್ನ ಉಳಿಸ್ಕೊಳ್ಳೋಕೆ ಬಂಕರ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಆರ್ಥಿಕ ಪೆಟ್ಟು ಇಡೀ ವಿಶ್ವ ಎದುರಿಸ್ತಾ ಇದೆ. ಇವೆಲ್ಲವೂ ಕೂಡ ಬಾಂಬ್ ಹಾಕೋದು, ಮಿಸೈಲ್ ದಾಳಿ ಮಾಡೋದು, ಬ್ಲಾಸ್ಟ್ ಆಗೋದು, ಜನ ಸಾಯೋದು, ಗಾಯಗಳಾಗೋದು ಕಣ್ಣಿಗೆ ಕಾಣುತ್ತೆ. ಆರ್ಥಿಕ ಪೆಟ್ಟು ಜೇಬಿಗೆ ಗೊತ್ತಾಗುತ್ತೆ ಅಲ್ವಾ? ತೈಲ ರಫ್ತು ಸ್ಥಗಿತ ಆಗಿದೆ. ಈಗ ರಾಜ್ಯದಲ್ಲಿ ಅಡುಗೆ ಎಣ್ಣೆ ಬೆಲೆ ಕೂಡ ಏಕಾಏಕಿ ಏರಿಕೆ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ನೋಡಿ, ದಾಳಿಗೆ ಗುರಿಯಾದಂತಹ ದಕ್ಷಿಣ ಪಾರ್ಸ್ ಪರ್ಷಿಯನ್ ಕೊಲ್ಲಿಯ ಬಳಿ ಇದೆ. ಇದು ಜಗತ್ತಿನ ಅತಿ ದೊಡ್ಡ ಅನಿಲ ಹಾದಿ ಅಂತ ಕರೆಸ್ಕೊಳ್ಳುತ್ತೆ. ಇದು ಜಗತ್ತಿಗೆ ಅತಿ ದೊಡ್ಡ ಅನಿಲ ಹಾದಿ. ಇದು ಇಲ್ಲೇ ದಾಳಿ ನಡೆದಿರೋದು. ಪೂರೈಕೆ ಮೇಲೂ ಕೂಡ ದುಷ್ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಇದ್ದಾರೆ. ಇದನ್ನ ಇನ್ನೊಂದ್ 2-3 ದಿನಗಳಲ್ಲಿ ಇದರ ಎಫೆಕ್ಟ್ ನಮಗೆ ತಾಗ್ಬೋದು, ಇದರ ಬರೆ ಬೀಳ್ಬೋದು ನಮಗೆ. ಇದರಿಂದ ಹಡಗುಗಳ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ, ತೈಲ ಬೆಲೆ ಏರಿಕೆಗೆ ಕಾರಣ ಆಗ್ಬೋದು ಅಂತ ಕೂಡ ಅಂದಾಜು ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅಲ್ಲಿ ಯುದ್ಧ ಆಗ್ತಾ ಇರ್ಬೋದು. ಆರ್ಥಿಕ ಪೆಟ್ಟನ್ನ ನಾವುಗಳು ಕೂಡ ಎದುರಿಸ್ತೀವಿ. ಯುದ್ಧ ಸಾಮಾನ್ಯದು ಮಾತಾ?